ದೀಪಾ ಅವ್ರದ್ದು ವಾಯ್ಸ್ ಮಾತ್ರ ಆನ್ ಏರ್ ಇಡಿ. ಐ ಕೈಂಡ್ಲಿ ರಿಕ್ವೆಸ್ಟ್, ರೈತರ ವಿಚಾರ, ರಾಜಕೀಯ ಪಕ್ಷಗಳ ಬಗ್ಗೆ ಗಂಭೀರವಾದ ಪ್ರಶ್ನೆಗಳು ಎದ್ದಿರುವಾಗ ನೀವು ಒಬ್ಬರಾದ್ಮೇಲೆ ಒಬ್ರು ಮಾತನಾಡಿದ್ರೆ ಜನಕ್ಕೆ ಗೊತ್ತಾಗುತ್ತೆ ಯಾವ ಪಕ್ಷ ಹೇಳ್ತಿರೋದು ನಿಜ, ಯಾವ ಪಕ್ಷ ಹೇಳ್ತಿರೋದು ಸುಳ್ಳು ಅಂತ. ದೀಪಾ ಅವರೇ, ರಾಜಕೀಯ ಮೇಲಾಟಗಳೇ ಹೆಚ್ಚಾಗಿ ಕಾಣ್ತಿದ್ಯಪ್ಪ. ರೈತರ ಹಿತಾಸಕ್ತಿ, ಭೂಮಿ ಕೊಡಬೇಕು ಅಂತವ್ರದ್ದು, ಕೊಡಬಾರ್ದು ಅಂತಿರೋರ್ದು. ಈ ರೈತರ ಹಿತಾಸಕ್ತಿಗಿಂತ ರಾಜಕೀಯ ಮೇಲಾಟಗಳೇ ಜಾಸ್ತಿ ಆಗ್ತಾ ಇದೆ ಬಿಡದಿಯಲ್ಲಿ ಅಂತೇಳಿ ನಾನು ಹಿಂದೆ ಕೂಡ ಪ್ರಶ್ನೆ ಕೇಳ್ತಿದ್ದೆ, ಮತ್ತೆ ಕೇಳ್ತಾ ಇದ್ದೀನಿ. ಸಂದರ್ಭ ಅಂತದ್ದೇ. ಹೌದು, ಆಕ್ಚುಲಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರತಕ್ಕಂತ ಒಂದು ವಿಚಾರ ಏನು ಅಂತ ಹೇಳಿದ್ರೆ, ಇದು ಪ್ರಾರಂಭ ಆಗಿದ್ದು 2006ರಲ್ಲಿ. ಈಗ ಯಾರು ಬಿಜೆಪಿ ವಕ್ತಾರರು ಹೇಳ್ತಾ ಇದ್ರು ಆಗ್ಲೇನೆ 5,000 ಜನನೋ ಏನೋ ಅಪ್ರಾಕ್ಸಿಮೇಟ್ ಅಂತ ಹೇಳಿ. ಲೆಟ್ ಮಿ ಗಿವ್ ಯು ದ ಕಂಪ್ಲೀಟ್ ಫಿಗರ್ ಅಬೌಟ್ ಇಟ್. ಇವಾಗ ಅದು ಕಂಪ್ಲೀಟ್ ಏನಿದೆ, ಎಷ್ಟು ಜನ ರೈತರಿದ್ದಾರೆ? 6,043 ಜನ ರೈತರಿದ್ದಾರೆ. ಇದೇ 2 ಕಂಚುಗಾರನಹಳ್ಳಿ ಮತ್ತೆ ಬೈರಮಂಗಲ ಪಂಚಾಯತಿಯಲ್ಲಿ ಒಟ್ಟು 9 ವಿಲೇಜಸ್ ನ ಅವರು ಅಕ್ವೈರ್ ಮಾಡ್ಕೊಳ್ತಾ ಇದ್ದಾರೆ. ಅಕ್ವೈರ್ ಮಾಡ್ಕೊಳ್ತಾ ಇರ್ತಕ್ಕಂತ ಬನ್ನಿಗಿರಿ, ಹೊಸೂರು, ಅಳಲ್ಸಂದ್ರ, ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ಕೆಜಿ ಗೊಲ್ರಹಳ್ಳಿ ಮತ್ತೆ ವಡೇರಹಳ್ಳಿ. ಸೊ ಈಗ ಆಲ್ರೆಡಿ ಈ 7 ಹಳ್ಳಿಗಳಲ್ಲಿ ಆಲ್ರೆಡಿ ಈ ಒಂದು ಪ್ರಕ್ರಿಯೆ ಏನಿದೆ ಅದು ಪ್ರಾರಂಭ ಆಗಿದೆ. ಜೊತೆಗೆ ಎಷ್ಟೋ ಜನ ರೈತರು ಏನಿದ್ದಾರೆ ಅವರು ಬಂದು ತಮ್ಮ ಕಾಂಪೆನ್ಸೇಷನ್ ಅಮೌಂಟ್ ಏನಿದೆಯಲ್ಲ ಅದನ್ನ ತಮ್ಮ ಖಾತೆಗಳಿಗೆ ವರ್ಗಾವಣೆ ಮಾಡ್ಕೊಂಡಿದ್ದಾರೆ. ಮೇಡಮ್ ಆಗ್ಲೇ ಹೇಳ್ತಾ ಇದ್ರು ರೈತ ಮಹಿಳೆಯವರು. ಸೊ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಶ್ವೇತಾ ಅವರು ಹೈಕೋರ್ಟ್ ಇದ್ ಮಾಡಿದ್ದಾರೆ, ಸ್ಟೇ ತಗೊಂಡ್ ಬಂದಿದ್ದಾರೆ ಅಂತೆಲ್ಲ ಹೇಳಿದ್ರು. ಬಟ್ ಹೈಕೋರ್ಟ್ ನಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಕ್ಲಿಯರ್ ಕಟ್ ಆಗಿ ಹೇಳಿರ್ತಕ್ಕಂತಹ ವಿಚಾರ ಏನು ಅಂತ ಹೇಳಿದ್ರೆ, ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ನಿಯಮವನ್ನ ಉಲ್ಲಂಘಿಸಿಲ್ಲ. ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಜಮೀನನ್ನ ಗವರ್ನಮೆಂಟ್ ಅಕ್ವೈರ್ ಮಾಡ್ಕೊಳ್ಬೇಕಾದಂತಹ ಸಂದರ್ಭದಲ್ಲಿ ಆಕ್ಟ್ ಇಸ್ ವೆರಿ ಇಂಪಾರ್ಟೆಂಟ್. 2013 ರಿಹೆಬಿಲಿಟೇಷನ್ ಮತ್ತೆ ಇದ್ರದ್ದು ರೈಟ್ ಟು ಫೇರ್ ಕಾಂಪೆನ್ಸೇಷನ್ ಆಕ್ಟ್ ಏನಿದೆಯಲ್ಲ, ರೈಟ್ ಟು ಫೇರ್ ಕಾಂಪೆನ್ಸೇಷನ್ ಅಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್, ರಿಹೆಬಿಲಿಟೇಷನ್ ಅಂಡ್ ರೀಸೆಟಲ್ಮೆಂಟ್ ಆಕ್ಟ್ 2013 ಕೆಳಗಡೆ ಬರ್ತಕ್ಕಂತಹ ಅಷ್ಟು ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಸರ್ಕಾರ ಏನಿದೆ ರೈತರಿಗೆ ಇಲ್ಲ ಆ ಜಮೀನಿಗೆ ಕನಿಷ್ಠ ಪಕ್ಷ ಅಂದ್ರೆ ಇವಾಗ ತುಂಬಾ ಇಂಟೀರಿಯರ್ ಅಲ್ಲಿ ಇರ್ತಕ್ಕಂತಹ ಅಥವಾ ವ್ಯಾಲ್ಯೂ ಈ SR ವ್ಯಾಲ್ಯೂ ಏನ್ ಕಡಿಮೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಅಮೌಂಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಗವರ್ನಮೆಂಟ್. 2.5 ಅಂದ್ರೆ 2,50,00,000ದಿಂದ 3 ಕೋಟಿಗಿಂತ ಹೆಚ್ಚಾಗಿ. ಇವಾಗ ನಿಮ್ಗೆ ಅದು ಇಷ್ಟ ಇಲ್ಲ ಅಂತಂತ ಪಕ್ಷದಲ್ಲಿ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ, 50% ಡೆವಲಪ್ ಆಗಿರ್ತಕ್ಕಂತಹ ಒಂದು ನಿವೇಶನಗಳೇನಿದೆ ಅದನ್ನ ನೀವು ಕೊಡ್ತೀವಿ ಅಂತ ಹೇಳಿ ವಿವಿಧ ಸ್ಟೇಟ್ ಅದನ್ನ ಒಂದು ಇದನ್ನು ಕೂಡ ಟೆಕ್ನಿಕಲ್ ಅಂಶಗಳನ್ನ ನಾವು ಪ್ರತಿದಿನದ ಇಲ್ಲ ದೀಪಾ ಮೇಡಮ್ ಪ್ರತಿದಿನದ ಸುದ್ದಿಯ ಭಾಗವಾಗಿ ಇದೆಲ್ಲವನ್ನ ನಾವು ಕವರ್ ಮಾಡ್ತಾ ಇದೀವಿ. ಪ್ರಶ್ನೆ ಇರೋದು, ಭೂಮಿ ಕೊಡದೇ ಇದ್ದವರನ್ನ ಬಿಟ್ಬಿಡ್ತೀವಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಪದೇ ಪೇಪರ್ ಆಡ್ ಗಳನ್ನು ಕೊಡ್ತಾ ಇದ್ದಾರೆ, ಸರಿಯೇ. ಬಟ್ ಆಫ್ ದ ರೆಕಾರ್ಡ್ ಏನ್ ಕೇಳೋಕ್ ಸಿಗ್ತಿದೆ, ಶ್ವೇತಾ ಅವ್ರು ಹೇಳ್ತಿದ್ದಾರೆ ಕರೆಕ್ಟ್, ರೆಡ್ ಝೋನ್ ಮಾಡ್ತೀವಿ ಅಂತ ಅಂದ್ರೆ ಹೆಂಗಿತ್ತು ಬಿಡ್ತೀವಿ ಅಂತ ಕೂಡ ಹೇಳ್ತಿದಾರಲ್ಲ. ಒಂದೇ ಒಂದು ಪಾಯಿಂಟ್ ಅನ್ನ ನಾನು ನಿಮಗೆ ಕೇಳ್ತೀನಿ. ಆಕ್ಚುಲಿ ಇವಾಗ ಡಿನೋಟಿಫಿಕೇಶನ್ ಮಾಡ್ಬೇಕು ಅಥವಾ ಈ ರೆಡ್ ಝೋನ್ ಅಂತಕ್ಕಂಥದ್ದು ಏನಿದೆಯಲ್ಲ ಅದನ್ನ ತೆಗಿಬೇಕು ಅಂತ ಹೇಳಿದ್ರೆ ಅದಕ್ಕೆ ಬಹಳ ಕಷ್ಟ ಇದೆ. ಒಂದು ವಿಚಾರ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನೀವೇ ಇದ್ದ ಡಿಬೇಟ್ ನಲ್ಲಿ ತಜ್ಞರು ಕ್ಲಿಯರ್ ಆಗಿ ಹೇಳಿದ್ದಾರೆ ಸರ್ಕಾರದ ಮುಂದಿರುವ ಆಪ್ಷನ್ ಏನು ಅಂತ ಹೇಳಿ. ನೀವು ಮರ್ತೋದ್ರ ಅಥವಾ ಬೇಕು ಅಂತ ಮರ್ತೋ ರೀತಿಯಲ್ಲಿ ಆಡ್ತಿದ್ದೀರಾ ನನಗೆ ಗೊತ್ತಿಲ್ಲ ಮೇಡಮ್. ನೀವು ಇದ್ರಿ ಅವತ್ತು. ರೆಡ್ ಝೋನ್ ಇಂದ ಹೊರತೆಗೆಯಲಿಕ್ಕೆ ಇರುವ ಕಾನೂನಾತ್ಮಕ ಅಂಶಗಳು ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ, ಬೇಕಾಗಿರೋ ರಾಜಕೀಯ. ಸ್ಮಿತಾ ಅವರೇ, ಒಂದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. 2006ರಲ್ಲಿ ಮಾಡಿದಂತಹ ರೆಡ್ ಝೋನ್ ಏನಿದೆಯಲ್ಲ ಅದನ್ನ ತೆಗೆಯೋದಕ್ಕೆ 20 ವರ್ಷಗಳ ಅವಕಾಶಗಳು ಬೇಕಾಗಿಲ್ಲ. ಈ ಇಷ್ಟು ವರ್ಷಗಳವರೆಗೆ ಬೇಕಾಗಿರ್ತಕ್ಕಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಗೋಲ್ಡನ್ ಆಪರ್ಚುನಿಟಿ ಇದೆಯಲ್ಲ, ಯಾಕೆ ಹೋಗ್ತೀರಿ 2006ಕ್ಕೆ? ಮಾಡಬೇಕು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಮುಖಾಂತರ ಅಥವಾ ಕಾನೂನಿನ ಪ್ರಕಾರ ಹೋಯ್ತು ಅಂತ ಹೇಳಿದ್ರೆ ಅದು ಏನಿದೆ ಅದನ್ನ ತೆಗೆಯುವಂತಹ ಕಾರ್ಯ ಏನಿದೆ ಅದು ಕಷ್ಟ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ತಜ್ಞರ ನೀವು ಅಭಿಪ್ರಾಯ ತೆಗೆದುಕೊಂಡ್ರು ಕೂಡ ಅದೇ ರೀತಿಯಾಗಿ ಅವರು ಹೇಳ್ತಕ್ಕಂಥದ್ದು. ಇನ್ನೊಂದು ವಿಚಾರ ನಾನು ನಿಮ್ಗೆ ಮೆನ್ಷನ್ ಮಾಡ್ಲಿಕ್ಕೆ ಇಲ್ಲಿ ಇಷ್ಟಪಡ್ತೇನೆ. ಇವತ್ತು ದಿನ ನೈಸ್ ಟೋಲ್ ಅನ್ನ ಕಟ್ಟಬಾರದು ಅಂತಕ್ಕಂಥ ವಿಚಾರವನ್ನ ಮಾನ್ಯ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರಲ್ವಾ. ಇದೇ ನೈಸ್ ರೋಡ್ಗೆ ಸಂಬಂಧಪಟ್ಟಂತೆ 1995ರಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳಾಗಿದ್ದಂತಹ HD ದೇವೇಗೌಡ ಅವರು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದಂತಹ ಸಂದರ್ಭದಲ್ಲಿ ಅವರು ಈ ಒಂದು ಇದೇನಿದೆ ನೈಸ್ ರೋಡ್ ಏನಿದೆ ಇದಕ್ಕೆ ಅಡಿಪಾಯವನ್ನ ಹಾಕ್ತಾರೆ. ಇದಾದ ನಂತರ ಅವರೇ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಈಗಲೂ ಕೂಡ 2026 ಈಗಲೂ ಕೂಡ ಅದಿನ್ನ ಕಂಪ್ಲೀಟ್ ಆಗಿಲ್ಲ. ಯಾವುದೇ ಒಂದು ಪ್ರಾಜೆಕ್ಟ್ ಆಗಿರಲಿ ಇವಾಗ ಪ್ರಥಮ ಬಾರಿಗೆ ಮಾಡುವಂತಹ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಕಾನೂನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾವುದೇ ರೀತಿಯಾದ ತೊಂದರೆಗಳು ಬರಬಾರ್ದು ಅಂತಕ್ಕಂಥದನ್ನ ಅರ್ಥ ಮಾಡಿಕೊಂಡು ಮೊದಲೇ ಮಾಡ್ಬೇಕಾಗಿತ್ತಲ್ವಾ? ನೀವು ಒಂದು ಗಂಭೀರವಾದಂತ ಪ್ರಶ್ನೆ ನೀವು ತೆಗೆದ್ರಿ ಮೇಡಮ್. ನಾನು ಪ್ರಶ್ನೆ ತಗೊಳ್ಳಿ, ಯಾವುದೇ ಪಕ್ಷದವರಲ್ಲ, ನಾನು ವೈಯಕ್ತಿಕ ಜಗಳ ಅಲ್ಲ, ಕೇಳಿಸ್ಕೊಳ್ಳಿ ನನ್ನ ಪ್ರಶ್ನೆ.
ನೀವೇನಂದ್ರೆ ನೈಸ್ ವಿಚಾರದಲ್ಲಿ ಟೋಲ್ ಕಟ್ಟಬಾರ್ದು ಅಂತ ಅಂದ್ರು. 94-95 ಅಲ್ಲಿ ದೊಡ್ಡಗೌಡ್ರು ಆ ಯೋಜನೆ ತಂದಾಗ ಏನೇನ್ ಮಾಡ್ಕೊಡ್ಬೇಕಾಗಿತ್ತು ಅಂತ ಗೊತ್ತಲ್ವಾ ಮೇಡಮ್? ವಕೀಲರಾಗಿ ತಿಳಿದಿದ್ದೀರಲ್ವಾ? ಇವತ್ತು ಅವೆಲ್ಲ ಗಾಳಿ ತೂರಿದಾರಲ್ವಾ? ಆ ಗಾಳಿ ತೂರಿದಾರಲ್ವಾ? ನೀವೊಬ್ರು ಇಲ್ಲಿ ಸಿಟಿಜನ್ ಆಗಿ, ನೀವೊಬ್ರು ಕನ್ನಡಿಗರಾಗಿ ಆ ಟೋಲ್ ಕಟ್ಟಬೇಡಿ ಅಂತ ಹೇಳಿದಾಗ ಜನರ ಪರವಾಗಿ ನಿಂತ್ಕೊಳ್ಳಕ್ಕೆ ನಿಮ್ಗೆ ಆಗಲ್ವಾ ಮೇಡಮ್? ಅಲ್ಲಿ Anyway, ಇವತ್ತು ಟೋಲ್ ವಿಚಾರನೂ ಅಲ್ಲ, ಬಿಡದಿ ಬಿಟ್ಟು ನಾವು ನೈಸ್ ತನಕ ಹೋಗ್ತಾ ಇದ್ದೀವಿ. ವಾಪಸ್ ಬಿಡದಿಗೆ ಬರ್ತಾ ಶಿವಣ್ಣ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬೈರಮಂಗಲದಿಂದ ಕರೆ ಮಾಡಿದ್ದಾರೆ. ಎಲ್ಲರ ವಾಯ್ಸ್ ಡೌನ್. ಶಿವಣ್ಣ ಅವ್ರ ವಾಯ್ಸ್ ಆನ್ ಏರ್ ಇರಲಿ. ಶಿವಣ್ಣ ಅವರೇ ನಮಸ್ಕಾರ. ಬೈರಮಂಗಲದಿಂದ ಕರೆ ಮಾಡಿದ್ದಾರೆ ಶಿವಣ್ಣ ಅವರು. ಅಶ್ವಿನ್ಜಿ ಒಂದೇ ನಿಮಿಷ. ಅಶ್ವಿನ್ಜಿ ಒಂದೇ ನಿಮಿಷ. ಶಿವಣ್ಣ ಅವರೇ ನಮಸ್ಕಾರ. ನಮಸ್ತೆ, ನಾನು ಗ್ರಾಮ ಪಂಚಾಯತಿ ಸದಸ್ಯರು ಬೈರಮಂಗಲ. ಹೇಳಿ ಸರ್. ಮೇಡಮ್ 2006 ಏನ್ ಕುಮಾರಸ್ವಾಮಿ ಅವರು 25-30 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು 3 ಕೋಟಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೋ. ಅವತ್ತು 25 ಲಕ್ಷ ದುಡ್ಡು ತಗೊಂಡು ಹೋಗಿದ್ರೆ ಇಲ್ಲಿಂದ ಒಂದು 8-10 ಕಿಲೋಮೀಟರ್ ಎಕರೆ ನಮ್ಗೆ 50-1 ಲಕ್ಷ ರೂಪಾಯಿ ಸಿಗ್ತಾ ಇತ್ತು. 25 ಲಕ್ಷ ತಗೊಂಡೋಗಿ ನಾವು 15-20 ಎಕರೆ ಜಮೀನ್ ತೆಗಿಬ್ರಾಯ್ತು. ಇವತ್ತು ಏನು 3 ಕೋಟಿ ಕೊಡ್ತಾ ಇದ್ದೀನಿ 3 ಕೋಟಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೋ. 3 ಕೋಟಿ ತಗೊಂಡೋಗ್ಬಿಟ್ಟು ಬಿಡದಿಲಿ ಒಂದ್ ಸೈಟ್ ತಗೊಂಡು ಒಂದ್ ಮನೆ ಕಟ್, ಆರವಳ್ಳಿಲಿ ಒಂದ್ ಸೈಟ್ ತಗೊಂಡು ಒಂದ್ ಮನೆ ಕಟ್ಬೋದು. 1 ಎಕರೆ ಅರ್ಧ ಎಕರೆವರೆಗೆ ತುಂಬಾ ತೊಂದ್ರೆ. ಯಾರೋ 5 ಎಕರೆ 10 ಎಕರೆವರೆಗೆ ತೊಂದ್ರೆ ಇಲ್ಲ. ಇವ್ರು ಮಾತಿರ್ತದೆ 3 ಕೋಟಿ ಕೊಡ್ತೀನಿ 2.5 ಕೋಟಿ ಕೊಡ್ತೀನಿ ಅಂತ ಅಲ್ಲಿ ಇದ್ದವ್ರಿಗೆ ಸರಿಯಾದ ಮಾಹಿತಿ ಇಲ್ಲ ಅವ್ರಿಗೆ. 2006 ಕುಮಾರಸ್ವಾಮಿ ಅವರು 25 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದು ಸತ್ಯ, ಇಲ್ಲ ಅಂತ ಹೇಳಲ್ಲ. ಅವತ್ತು 20 ಎಕರೆ ಜಮೀನ್ ತೆಗಿಬೋದಾಯ್ತು ಇದೇ ದುಡ್ಡಿಗೆ 25 ಲಕ್ಷಕ್ಕೆ. ಸರಿ. ಇವತ್ತು ನಾವು 3 ಕೋಟಿ ತಗೊಂಡೋದ್ರು ಆರವಳ್ಳಿಲಿ 4 ಕೋಟಿ 5 ಕೋಟಿ ಹೇಳ್ತಾರೆ. ಸರಿ. ಅಲ್ಲಿ ಅಲ್ಲಿ ದೀಪ ಅಂತ ಅವ್ರು ಕೂತಿದ್ದಾರೆ. ಬಿಡದಿಲಿ 1 ಎಕರೆ ರೈಟ್ ಅವ್ರಿಗೆ ಕೇಳಿ ವಕೀಲರಿಗೆ ಏನ್ ರೈಟ್ ಐತೆ ಅಂತ ಅಂದ್ಬಿಟ್ಟು ನಾವು 3 ಎಕರೆ ಜಮೀನ್ ಮಾರಿ 1 ಎಕರೆ ತಗೋಬೇಕಲ್ಲ ಹೋಗಿ. ಸರಿ ಸರಿ ಸರ್, ಧನ್ಯವಾದ ಸರ್ ಕರೆ ಮಾಡಿದಕ್ಕೆ. ಸುಧಾಕರ್ ಅಂತ ಹೇಳಿ ಮತ್ತೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಒಂದೇ ನಿಮಿಷ ಶ್ವೇತಾ ಅವರೇ, ಬಂದೆ ಇನ್ನೊಂದು ಕಾಲ್ ತಗೊಂಡು ವಾಪಸ್ ಬರ್ತೀನಿ. ಸುಧಾಕರ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಹೇಳಿ ಸರ್. ಬಿಡದಿ ವಿಚಾರದಲ್ಲಿ ರಾಜಕೀಯ ಚಕ್ರವ್ಯೂಹನೇ ಜಾಸ್ತಿ ಆಗಿದೆ ಅಥವಾ ನಿಜವಾಗ್ಲೂ ರೈತ ಪರವಾಗಿ ಕಾಳಜಿ ಕಾಣಿಸ್ತಾ ಇದೆಯಾ ರಾಜಕೀಯದಲ್ಲಿ ಅಂತ? ಇಲ್ಲ ಮೇಡಮ್, ನಾವು ಪರಾನೂ ಇಲ್ಲ ವಿರೋಧನೂ ಇಲ್ಲ. ಯಾಕೆ ಅಂತ ಅಂದ್ರೆ ಈ ಬೈರಮಂಗಲ ಪಂಚಾಯತಿಲಿ ಏನು ಪರ ಇರೋರು ಏನ್ ಮಾತಾಡ್ತಾ ಇದಾರೆ, ಈ ನೀರಿಂದ ಎಲ್ಲ ಕಲುಷಿತ ಆಗದೆ, ಆಹಾರ ಸರಿ ಇಲ್ಲ, ಪದಾರ್ಥಗಳು ಸರಿ ಇಲ್ಲ ಅಂತ ಹೇಳ್ತಾರೆ. ಬಟ್ ಏನು ಅಂದ್ರೆ ಇದು ತುಂಬಾ ಎಫೆಕ್ಟ್ ಹೊಡೆಯೋದು ಬೆಂಗಳೂರಿನ 50 ಲಕ್ಷ ಜನಕ್ಕೆ ಎಫೆಕ್ಟ್ ಹೊಡೆಯೋದು. ಯಾಕೆ ಅಂದ್ರೆ ಈ ಋಷಭಾವತಿ ನೀರು ನಂಬ್ಕೊಂಡು ಸುಮಾರು ಒಂದು 30 ಕಿಲೋಮೀಟರ್ ಕನಕಪುರ ತಾಲೂಕ್ ಕಂಟಾನು ಈ ನೀರ್ ನಂಬ್ಕೊಂಡು ವ್ಯವಸಾಯ ಮಾಡ್ತಾ ಇದಾರೆ. ಈ ನೀರೆಲ್ಲ ಕಲುಷಿತ ಆಗಿ ತಿರ್ಗಿ ಮತ್ತೆ ಇದ್ದೇ ರೀಸೈಕಲ್ ಮಾಡಿ ತಿರ್ಗಿ ಬೆಂಗಳೂರು ಕೊಡ್ತಾ ಇದಾರೆ. ಇಲ್ಲಿ ಬೆಳೆ ಪದಾರ್ಥಗಳು ತಿರ್ಗಿ ಮತ್ತೆ ಬೆಂಗಳೂರಿಗೆ ಹೋಗ್ತಾ ಇದೆ. ನಿಜ ನಿಜ ಅಲ್ವಾ? ನಾವೇನ್ ಕೇಳ್ತಾ ಇದೀವಿ, ನೀರು ಶುದ್ಧ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ. ಅದ್ರ ಬಗ್ಗೆ ಒಬ್ರು ಧ್ವನಿ ಎತ್ತುತ್ತಾ ಇಲ್ಲ. ಬರೀ ತೆರೆ ಮುಂದೆಗಡೆ ಇರೋದು ಬೈರಮಂಗಲ ಪಂಚಾಯತಿ ಮತ್ತೆ ಕಂಚನಹಳ್ಳಿ ಪಂಚಾಯತಿ ಅಷ್ಟೇ. ಇದಕ್ಕೆ ಚರ್ಚೆ ಹೆಂಗಿದೆ ಗೊತ್ತಾ ಸರ್? ಈಗ ನೀರ್ ಶುದ್ಧಿ ಮಾಡ್ಕೊಡಿ ಅಂತಂದ್ರೆ ರೈತರ ವಿಚಾರ, ಜನರ ವಿಚಾರ. ಇದಕ್ಕಿಂತ ರಿಯಲ್ ಎಸ್ಟೇಟ್ ವಿಚಾರ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟ್ ಅಂತ ಎಲ್ಲಾ ಪಕ್ಷದವರ್ಗುನು. ನೀರ್ ಶುದ್ಧಿ ಮಾಡಿದ್ರೆ ರೈತರು ಉದ್ಧಾರ ಆಗ್ತಾರೆ, ಜನರು ಉದ್ಧಾರ ಆಗ್ತಾರೆ. ರಿಯಲ್ ಎಸ್ಟೇಟ್ ಮಾಡಿದ್ರೆ ಯಾರು ಉದ್ಧಾರ ಆಗ್ತಾರೆ ನಿಮ್ಗೆ ಗೊತ್ತಲ್ವಾ ಸರ್? ನಾನು ಹೇಳ್ಬೇಕಾದ್ರೆ ರೈತ ಉದ್ಧಾರ ಆಗ್ಬಾರ್ದಾ? ಈ ನೀರ್ ನಂಬ್ಕೊಂಡು 1.5-2 ಲಕ್ಷ ಜನ ರೈತರುಗಳಿಲ್ವಾ? ಸರಿ ಸರಿ ಸರ್, ಧನ್ಯವಾದ.